ನಮಸ್ಕಾರ ಸ್ನೇಹಿತರೆ, ಜನಮಾಹಿತಿಗೆ ಸ್ವಾಗತ. ಈ ಸಲ ಪ್ರಧಾನಿ ಮೋದಿಯವರು ಮತ್ತೆ ವಿಶ್ವದ ಗಮನ ಸೆಳೆದಿದ್ದಾರೆ. 4 ವರ್ಷಗಳ ನಂತರ ಅವರು ಬ್ರಿಟನ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಎಷ್ಟು ಮಹತ್ವವಾಗಿದೆ? ಭಾರತಕ್ಕೆ ಏನು ಲಾಭ? ಫ್ರೀ ಟ್ರೇಡ್ ಒಪ್ಪಂದ ಏಕೆ ಗೇಮ್ ಚೇಂಜರ್? ರಾಜಕೀಯವಾಗಿ ಸ್ಟ್ರಾಟಜಿಕ್ ದೃಷ್ಟಿಯಲ್ಲಿ ಬ್ರಿಟನ್ ಭಾರತಕ್ಕೆ ಯಾಕೆ ಬೇಕು? ಚೀನಾ ದೃಷ್ಟಿಯಲ್ಲಿ ಬ್ರಿಟನ್ ನಮಗೆ ಯಾಕೆ ಮುಖ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬ್ರಿಟನ್ ಭೇಟಿಯ ಹಿನ್ನೆಲೆ. ಜುಲೈ 23-24ರಂದು ಮೋದಿ ಬ್ರಿಟನ್ ಪ್ರವಾಸದಲ್ಲಿದ್ದರು. ಕಡೆಯದಾಗಿ ಬ್ರಿಟನ್ಗೆ ಭೇಟಿ ನೀಡಿದ್ದು 2021ರಲ್ಲಿ. ಅಂದರೆ 2021ರಿಂದ ಇಲ್ಲಿಯವರೆಗೆ ಇದು ಇವರ ಮೊದಲ ಭೇಟಿ ಮತ್ತು ಅವರ ಅವಧಿಯಲ್ಲಿ 4ನೇ ಭೇಟಿ ಇದಾಗಿದೆ. ಪಕ್ಕದಲ್ಲೇ ಇರೋ ಫ್ರಾನ್ಸ್ಗೆ ಮೋದಿಯವರು 8 ಬಾರಿ ಹೋಗಿದ್ದಾರೆ. ಜರ್ಮನಿಗೆ 6 ಬಾರಿ ವಿಸಿಟ್ ಮಾಡಿದ್ದಾರೆ. ಆದರೆ ಬ್ರಿಟನ್ ವಿಚಾರದಲ್ಲಿ ಭಾರತ ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ದಿಲ್ಲ. ಆದರೆ ಈ ಭೇಟಿ ನಿರ್ಣಾಯಕ ಭೇಟಿಯಾಗಿದೆ. ಬ್ರಿಟನ್ನ ಪ್ರಧಾನಿ ಆಹ್ವಾನದ ಮೇರೆಗೆ ಮೋದಿಯವರು ಬ್ರಿಟನ್ಗೆ ತೆರಳಿ FTA ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಮಾಡಿದ್ದಾರೆ. ಕಳೆದ ಮೇ 6ರಂದು ಈ ಒಪ್ಪಂದ ಫೈನಲ್ ಆಗಿತ್ತು. ಈಗ ಪ್ರಧಾನಮಂತ್ರಿ ಮೋದಿಯವರ ಭೇಟಿಯಲ್ಲಿ ಸಹಿ ಬಿದ್ದಿದೆ. ಏನಿದು ಫ್ರೀ ಟ್ರೇಡ್ ಅಗ್ರಿಮೆಂಟ್? ಬ್ರಿಟನ್ ಭಾರತಕ್ಕೆ 11ನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ. ಇವರಿಬ್ಬರ ನಡುವೆ 2024ರ ಆರ್ಥಿಕ ವರ್ಷದಲ್ಲಿ $55.4 ಬಿಲಿಯನ್ ವ್ಯಾಪಾರ ಆಗಿದೆ. ಭಾರತ $33.2 ಬಿಲಿಯನ್ ಮೊತ್ತದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಿದೆ. ಇನ್ನು ಬ್ರಿಟನ್ ಭಾರತಕ್ಕೆ $22.2 ಮೊತ್ತದ ರಫ್ತು ಮಾಡಿದೆ. ಬ್ರಿಟನ್ ಭಾರತದ ವಿರುದ್ಧ ವ್ಯಾಪಾರ ಕೊರತೆ ಅನುಭವಿಸಿದೆ. ಈಗ FTA ಅಡಿಯಲ್ಲಿ ಎರಡೂ ದೇಶಗಳು ಪರಸ್ಪರ ಬಹುತೇಕ ಸುಂಕ ಇಲ್ಲದೆ ತನ್ನ ವಸ್ತುಗಳನ್ನು ರಫ್ತು ಮಾಡಬಹುದು. UKಗೆ ಎಕ್ಸ್ಪೋರ್ಟ್ ಆಗುವಂತಹ 99% ಗೂಡ್ಸ್ಗೆ ಡ್ಯೂಟಿ ಫ್ರೀ ಘೋಷಿಸಿದೆ ಮತ್ತು ಭಾರತಕ್ಕೆ ಬರುವಂತಹ 64% ಗೂಡ್ಸ್ಗಳಿಗೆ ಭಾರತ ಡ್ಯೂಟಿ ಫ್ರೀ ಮಾಡಿದೆ. ಇದರಿಂದ ಎರಡೂ ದೇಶದ ವ್ಯಾಪಾರ ಮತ್ತು ಎಕಾನಮಿಯಲ್ಲಿ ವಸ್ತುಗಳ ಬೆಲೆ ಕಡಿಮೆಯಾಗುತ್ತೆ. ಬೆಲೆ ಕಡಿಮೆಯಾಗುತ್ತಿದ್ದಂತೆ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಡಿಮಾಂಡ್ ಹೆಚ್ಚಾಗುತ್ತೋ ವ್ಯಾಪಾರ ಜಾಸ್ತಿ ಆಗುತ್ತೆ ಮತ್ತು ವ್ಯಾಪಾರ ಜಾಸ್ತಿ ಆದಾಗ ಎಕಾನಮಿ ಬೆಳೆಯುತ್ತೆ. ಇದರಿಂದ ಭಾರತಕ್ಕೇನು ಲಾಭ? ಭಾರತ ಈಗಾಗಲೇ ಜೆಮ್ಸ್ ಅಂಡ್ ಜ್ಯುವೆಲರೀಸ್, ಗಾರ್ಮೆಂಟ್ ಸೆಕ್ಟರ್, IT ಸೆಕ್ಟರ್, ಫುಟ್ವೇರ್, ಔಷಧಿಗಳ ರಫ್ತು ಹೆಚ್ಚಿದೆ. ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಮಾರುಕಟ್ಟೆಯ ರಫ್ತು ಡಬಲ್ ಆಗುವಂತ ನಿರೀಕ್ಷೆ ಇದೆ. ಜೊತೆಗೆ ಗಾರ್ಮೆಂಟ್ ಸೆಕ್ಟರ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಆಗಬಹುದು. UK ಮಾರುಕಟ್ಟೆಯಲ್ಲಿ ಭಾರತದ ಗಾರ್ಮೆಂಟ್ಸ್ಗೆ ಬಾಂಗ್ಲಾದೇಶ್ ಹಾಗೂ ವಿಯೆಟ್ನಾಂ ಬಟ್ಟೆಗಳ ಪೈಪೋಟಿ ಇದೆ. ಈಗ ಭಾರತದ ಬಟ್ಟೆಗೆ ಟ್ಯಾರಿಫ್ ಇಲ್ಲದ ಕಾರಣ ಗ್ರಾಹಕರಿಗೆ ಭಾರತದ ಗಾರ್ಮೆಂಟ್ಸ್ಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸದ್ಯ ಭಾರತದ ಗಾರ್ಮೆಂಟ್ಸ್ UKಯಲ್ಲಿ 6% ಪಾಲು ಹೊಂದಿದೆ. ಇದು 12% ಆಗಬಹುದೆಂಬ ನಿರೀಕ್ಷೆ ಇದೆ. ಜೊತೆಗೆ ಭಾರತದ ಮಿಷನರಿ, ಸೀ ಫುಡ್, ಲೆದರ್ ಉದ್ಯಮ, ಫುಟ್ವೇರ್, ಫರ್ನಿಚರ್ಸ್, ಫಾರ್ಮಸ್ಯೂಟಿಕಲ್ಸ್ ಈ ಎಲ್ಲ ಸೆಕ್ಟರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಸುವಂತಹ ನಿರೀಕ್ಷೆ ಇದೆ. ಬ್ರಿಟನ್ನ ಲಾಭಗಳೇನು? ಬರೇ ಭಾರತಕ್ಕೆ ಲಾಭವಾದರೆ ಸಾಕಾಗಲ್ಲ, ಬ್ರಿಟನ್ಗೂ ಲಾಭವಾಗಬೇಕು. ಲಾಭವಿಲ್ಲದೆ ಬ್ರಿಟನ್ ಟ್ರೇಡ್ಗೆ ಸಹಿ ಹಾಕುತ್ತಾ? ಇಲ್ಲ. ಭಾರತದಲ್ಲಿ UK ವಿಸ್ಕಿಗೆ ದೊಡ್ಡ ಪ್ರಮಾಣದ ಟ್ಯಾರಿಫ್ ಕಟ್ ಮಾಡಲಾಗಿದೆ. 150% ಇದ್ದ ಟ್ಯಾರಿಫ್ ಅನ್ನು ಈಗ 75%ಗೆ ತಂದಿದೆ. ಲಕ್ಸುರಿಯಸ್ ಕಾರುಗಳಿಗೆ 110% ಟ್ಯಾರಿಫ್ ಇತ್ತು. ಈಗ ಇದು ಮುಂದಿನ 5 ವರ್ಷದಲ್ಲಿ 10%ಗೆ ಇಳಿಸುವುದಕ್ಕೆ ಭಾರತ ನಿರ್ಧರಿಸಿದೆ. ಇನ್ನು ಚಾಕ್ಲೇಟ್, ಬಿಸ್ಕೆಟ್ ಉತ್ಪನ್ನಗಳಿಗೆ 0% ಟ್ಯಾರಿಫ್ ವಿಧಿಸಿದೆ. ಭಾರತ ರೈತರಿಗೆ ಯಾವ ವಿಚಾರದಲ್ಲಿ ತೊಂದರೆಯಾಗುತ್ತೋ ಆ ವಿಚಾರದಲ್ಲಿ ಟ್ಯಾರಿಫ್ ಇಳಿಸಿಲ್ಲ. ಅದು ಡೈರಿ ಉತ್ಪನ್ನಗಳಿಗೆ, ರೈಸ್, ಶುಗರ್ಗೆ ಟ್ಯಾರಿಫ್ ಕಟ್ ಮಾಡುವುದಕ್ಕೆ ನಿರಾಕರಿಸಿದೆ. ಇನ್ನು ಭಾರತದಿಂದ UKಗೆ ಹೋಗಿ ಶಾರ್ಟ್ ಟರ್ಮ್ ಅಂದರೆ 1ರಿಂದ 3 ವರ್ಷಗಳ ಕಾಲ UKಯ ಕಂಪನಿಯಲ್ಲಿ ಕೆಲಸ ಮಾಡುವ ಭಾರತೀಯನಿಗೆ PF ಆಪ್ಷನ್ ಇದ್ದಿಲ್ಲ. ಈಗ FTA ಅಡಿಯಲ್ಲಿ ಅವನು UKಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಭಾರತದಲ್ಲಿರುವಂತಹ PF ಅಕೌಂಟ್ಗೆ UKಯಿಂದಲೇ ಹಣವನ್ನು ಪಾವತಿ ಮಾಡುವಂತಹ ಒಪ್ಪಂದ ಮಾಡಿಕೊಂಡಿದ್ದಾರೆ. ರಾಜಕೀಯ ಮತ್ತೆ ಜಾಗತಿಕ ದೃಷ್ಟಿಕೋನ. ಬ್ರಿಟನ್ ವಿಶ್ವದ 6ನೇ ಅತಿದೊಡ್ಡ ಆರ್ಥಿಕತೆಯ ದೇಶ. UN ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ. ಚೀನಾದ ಪ್ರಭಾವ ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ಭಾರತ ಬ್ರಿಟನ್ ಸಹಕಾರವು ಯುರೋಪ್ನಲ್ಲಿ
ಹೊಸ ಸಮತೋಲನ ತರಬಹುದು. ಬ್ರಿಟನ್ ಈಗ ಚೀನಾದ ಮೇಲೆ $127 ಬಿಲಿಯನ್ ವ್ಯಾಪಾರ ಮಾಡುತ್ತಿದೆ. ಆದರೆ ಅದರ ಅವಲಂಬನೆ ಕಡಿಮೆ ಮಾಡುವುದು ಬ್ರಿಟನ್ಗೆ ಗುರಿಯಾಗಿದೆ. ಇಂತಹ ಹೊತ್ತಲ್ಲಿ ಭಾರತ ಒಂದು ಸ್ಥಿರ ನ್ಯೂಟ್ರಲ್ ದೇಶ ಬ್ರಿಟನ್ಗೆ ಪರ್ಯಾಯ ಮಾರುಕಟ್ಟೆಯಾಗಬಹುದು. ಭಾರತ ಖಾಲಿಸ್ತಾನ್ ಸಮಸ್ಯೆಗಳನ್ನು ಬಗೆಹರಿಸಲು ಬ್ರಿಟನ್ನ ಸಹಾಯ ಪ್ರಮುಖ ಪಾತ್ರವಾಗುತ್ತೆ. ಅವರನ್ನು ಮಟ್ಟ ಹಾಕಲು ಭಾರತ ಬ್ರಿಟನ್ನ ಸರ್ಕಾರದ ಜೊತೆ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಮೋದಿಯ ಬ್ರಿಟನ್ ಪ್ರವಾಸದ ಕುರಿತು ಮಾಹಿತಿ.